ನಮ್ಮ ಕಲಬುರಗಿ ತಾಲೂಕಿನ ಪಾಣೆಗಾಂವ್ ಗ್ರಾಮದಲ್ಲಿ ಇವತ್ತಿನ ದಿವಸ ನಮ್ಮ ಆರಾಧ್ಯ ದೇವರಾಗಿರತಕ್ಕಂಥ ಶ್ರೀ ಜಟ್ಟಿಂಗರಾಯ ದೇವಸ್ಥಾನಕ್ಕೆ ನಮ್ಮ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀ ಅಲ್ಲಂಪ್ರಭು ಪಾಟೀಲ್ ಜಿ ಅವರು ರಸ್ತೆ ನಿರ್ಮಾಣಕ್ಕಾಗಿ ಸುಮಾರು 40 ಲಕ್ಷ ರೂಪಾಯಿ ಅನುದಾನವನ್ನು ಇಟ್ಟು ಇವತ್ತಿನ ದಿವಸ ಅಡೆಗಲ್ಲು ಪೂಜೆ ಸಮಾರಂಭಕ್ಕೆ ಆಗಮಿಸ್ತಾ ಇದ್ದಾರೆ. ನಾವೆಲ್ಲ ಪಾಣೆಗಾಂವ್ ಗ್ರಾಮಸ್ಥರು ಕೂಡಿಕೊಂಡು ಇವತ್ತಿನ ದಿವಸ ಈ ಕಾರ್ಯಕ್ರಮವನ್ನು ಅಡೆಗಲ್ಲು ಸಮಾರಂಭವನ್ನು ಇವತ್ತಿನ ದಿವಸ ಏರ್ಪಡಿಸಲಾಗಿದೆ. ಈ ರಸ್ತೆ ಏನಪ್ಪ ಅಂತಂದರೆ ಬಹಳಷ್ಟು ಇವತ್ತಿನ ದಿವಸ ದೇವಸ್ಥಾನಕ್ಕೆ ಬರುವಂಥ ಭಕ್ತಾದಿಗಳಿಗೆ ತುಂಬ ತೊಂದರೆ ಆಗ್ತಾ ಇತ್ತು. ಇವತ್ತಿನ ದಿವಸ ನಮ್ಮ ಶಾಸಕರ ಒಂದು ಗಮನಕ್ಕೆ ತಂದಿದ್ದೇವೆ. ಈ ಒಂದು ರಸ್ತೆ ನಾನು ಆದಷ್ಟು ಮಟ್ಟಿಗೆ ಈ ಒಂದು ರಸ್ತೆ ನಿರ್ಮಾಣ ಮಾಡ್ತೀನಿ ಅಂತಕ್ಕಂಥ ಒಂದು ಭರವಸೆಯನ್ನು ಕೊಟ್ಟಿದ್ದರು. ಅದೇ ರೀತಿ ಇವತ್ತಿನ ದಿವಸ ಏನು ಭರವಸೆಯನ್ನು ಕೊಟ್ಟಿರ್ತಕ್ಕಂಥ ಶಾಸಕರು ಇವತ್ತಿನ ದಿವಸ ಅಡೆಗಲ್ಲು ಸಮಾರಂಭಕ್ಕೆ ಆಗಮಿಸ್ತಾ ಇದ್ದಾರೆ. ಕಡಣಿ ರಸ್ತೆಯಿಂದ ಈ ದೇವಸ್ಥಾನ ಜಟ್ಟಿಂಗರಾಯ ದೇವಸ್ಥಾನಕ್ಕೆ ಸಿಸಿ ರಸ್ತೆಯನ್ನು ಮಾಡಿದ್ದಾರೆ. ಅವರಿಗೆ ನಾವು ತುಂಬ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. ಅದೇ ರೀತಿ ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಆದ ಶ್ರೀಮತಿ ದಾನಾಬಾಯಿ ಶಂಕರ್ ರಾಠೋಡ್ ಅವರು, ಅದೇ ರೀತಿ ನಮ್ಮ ಗ್ರಾಮ ಪಂಚಾಯಿತಿ ಇನ್ನೋರ್ವ ಸದಸ್ಯರಾಗಿರ್ತಕ್ಕಂಥ ಶ್ರೀ ಹುಸೇನ್ ಸಾಬ್ ಮೊಹಜನ್ ಅವರು, ಅದೇ ರೀತಿ ನಮ್ಮ ಈ ಒಂದು ದೇವಸ್ಥಾನದ ಪೀಠಾಧಿಪತಿಗಳಾಗಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಬಸವರಾಜ್ ಮುತ್ತೆಯವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಮತ್ತು ಅದೇ ರೀತಿ ನಮ್ಮ ಎಲ್ಲ ಸಮಸ್ತ ನಮ್ಮ ಪಾಣೆಗಾಂವ್ ಗ್ರಾಮಸ್ಥರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿ ಮಾಡಿಕೊಡ್ತಾ ಇದ್ದೇವೆ ಅಂತಕ್ಕಂಥದ್ದು ಹೇಳುತ್ತಾ, ನಮ್ಮ ಹೆಸರು ನಾಗೇಶ್ ಡಿ ಮುಚ್ಕೇಡ್, ಗ್ರಾಮ ಪಂಚಾಯಿತಿ ಸದಸ್ಯರು, ಪಾಣೆಗಾಂವ್. ಮುಖ್ಯಮಂತ್ರಿಗಳ ವಿಶೇಷ ಅನುದಾನದ ಅಡಿಯಲ್ಲಿ ಸುಮಾರು 40 ಲಕ್ಷದ ಸಿಸಿ ರಸ್ತೆಯನ್ನು ನಿರ್ಮಾಣ ಮಾಡಲು ಶಾಸಕರು ಬಿಡುಗಡೆ ಮಾಡಿದ್ದಾರೆ. ಇದಿರ್ತಕ್ಕಂಥ ಶಾಸಕರು ಯಾರಾದರೂ ಇದ್ರೆ ನಮ್ಮ ಅಲ್ಲಂಪ್ರಭು ಪಾಟೀಲ್ ಜಿ ಅವರು ಅಂತ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಪರಮ ಪೂಜ್ಯರು ನಮ್ಮ ಬಸಪ್ಪ ಮುತ್ತೆಯವರು ಬಹಳಷ್ಟು ಸಾರಿ ಹಿಂದಿರ್ತಕ್ಕಂಥ ಶಾಸಕರಲ್ಲಿ ಎಷ್ಟೋ ಮನವಿ ಮಾಡಿಕೊಂಡ್ರು ಕೂಡ ಯಾವುದೇ ರೀತಿ ಕಾರ್ಯ ಅನ್ನೋದೇ ಅವರ ಒಂದು ಮನವಿಗೆ ಸ್ಪಂದಿಸದೆ ಕೆಲಸವನ್ನು ಮಾಡಿರಲಿಲ್ಲ. ಆದರೆ ಈಗಿನ ಶಾಸಕರು ನಮ್ಮ ಮನವಿಗೆ ಅತ್ಯಂತ ಒಂದು ಕಾಳಜಿ ವಹಿಸಿ ಈ ದೇವಸ್ಥಾನಕ್ಕೆ ಒಂದು ರಸ್ತೆ ನಿರ್ಮಾಣವಾಗಬೇಕು ಮತ್ತು ಇಲ್ಲಿನ ರೈತರಿಗೆ ರಸ್ತೆಯ ಪ್ರಾಮುಖ್ಯತೆ ಇದೆ. ಹಾಗಾಗಿ ಇಲ್ಲಿ ರಸ್ತೆ ನಿರ್ಮಾಣಕ್ಕೆ ಸುಮಾರು 40 ಲಕ್ಷ ಇವತ್ತು ಮುಖ್ಯಮಂತ್ರಿಗಳ ವಿಶೇಷ ಅನುದಾನದ ಅಡಿಯಲ್ಲಿ 40 ಲಕ್ಷ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡಿ ಇವತ್ತಿನ ದಿವಸ ಅಡೆಗಲ್ಲು ಸಮಾರಂಭಕ್ಕೆ ಆಗಮಿಸಿದ್ದಾರೆ. ನಮ್ಮೆಲ್ಲರಿಗೂ ಕೂಡ ತುಂಬ ಸಂತೋಷ ಆಗಿದೆ ಇವತ್ತಿನ ದಿವಸ ಅಂತ ಹೇಳುತ್ತಾ, ಇವತ್ತಿನ ದಿವಸ ಶಾಸಕರಿಗೆ ನಮ್ಮೆಲ್ಲರ ಪರವಾಗಿ ಅವರಿಗೆ ನಮ್ಮ ಸಿದ್ದು ಪೂಜಾರಿ ಅವರು ಬಂದು ಶಾಲು ಹೊದಿಸಿ ಸನ್ಮಾನಿಸಿ ಗೌರವಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾರೆ. ಅಭಿವೃದ್ಧಿ ಹರಿಕಾರರಾಗಿರ್ತಕ್ಕಂಥ ಅಲ್ಲಂಪ್ರಭು ಪಾಟೀಲ್ ಅವರೇ ಹಾಗೂ ನಂದಿಕೂರು ಗ್ರಾಮ ಪಂಚಾಯತಿ ಹಾಗೂ ಕಣದಾಳ ಪಂಚಾಯತಿ ಅಧ್ಯಕ್ಷರೇ ಶಾಂತಕುಮಾರ್ ಪಾಟೀಲ್ ಅವರೇ ಮತ್ತು ನಮ್ಮೆಲ್ಲ ಕಾರ್ಯಕರ್ತ ಬಂಧುಗಳೇ, ಇವತ್ತು ಇದು ಬಹಳ ಕನಸಾಗಿತ್ತು. ಯಾರೇ ಶಾಸಕರು ಬಂದ್ರು ಏನೇ ಹೇಳಿದ್ರು ಬರೀ ಬಾಯಿ ಮಾತಿನಿಂದ ಹೇಳ್ತಿದ್ರು, ಅದನ್ನು ಯಾವುದಿಂದ ಕೆಲಸದ ರೂಪದಲ್ಲಿ ಯಾರೂ ಮಾಡ್ತಾ ಇರಲಿಲ್ಲ. ನಮಗೂ ಬಹಳ ನೋವಾಗಿತ್ತು, ಕಷ್ಟ ಆಗಿತ್ತು. ಆದ್ದರಿಂದ ಇವತ್ತು ನಾವು ಯಾವ ರೀತಿ ಏನು ಅಧಿಕಾರದಲ್ಲಿ ಇವತ್ತು ಮಂಡಲ ಪಂಚಾಯತಿ ಹಿಡಿದು ಜಿಲ್ಲಾ ಪಂಚಾಯತಿ ಹಿಡಿದು MLC ಹಿಡಿದು ಇವತ್ತು ಶಾಸಕರವರೆಗೆ ಒಂದು ಅಭಿವೃದ್ಧಿಯ ಅನುಭವವನ್ನು ಹೊಂದಿರತಕ್ಕಂಥ ಒಬ್ಬರನ್ನ ನಾವು ಆರಿಸಿ ತರಬೇಕು ಅಂತಕ್ಕಂಥದ್ದು ನಮ್ಮಲ್ಲಿ ಕೆಚ್ಚಿತ್ತು. ಆದ್ದರಿಂದ ಇವತ್ತು ನಾವು ಆ ಕೆಚ್ಚನ್ನು ಇವತ್ತು ನಾವು ಗೆದ್ದಿದ್ದೀವಿ, ಜಯಿಸಿದ್ದೀವಿ ಅಂತ ಒಬ್ಬ ಶಾಸಕರನ್ನು ನಾವು ಇವತ್ತು ಆರಿಸಿ ತಂದಿದ್ದೀವಿ. ಆದ್ದರಿಂದ ಅವರು ಅಲ್ಲಂಪ್ರಭು ಪಾಟೀಲ್ ಅವರೇ, ಅವರು ಅಲ್ಲಂಪ್ರಭು ಪಾಟೀಲ್ರಲ್ಲ, ಅಭಿವೃದ್ಧಿ ಹರಿಕಾರರು, ಎಲ್ಲರ ಬಗ್ಗೆನೂ ವಿಚಾರ ಮಾಡುವಂಥವ್ರು, ಇವತ್ತು ಅಪೋಸಿಷನ್ದವ್ರ ಬಗ್ಗೆನೂ ವಿಚಾರ ಮಾಡುವಂಥವ್ರು. ಇಂಥ ಒಬ್ಬ ಶಾಸಕರು ಸಿಕ್ಕಿರ್ತಕ್ಕಂಥದ್ದು ನಮ್ಮೆಲ್ಲರ ಪುಣ್ಯ. ಆದ್ದರಿಂದ ನಾವು ಅದನ್ನು ಹೇಳೋದು, ನಿಮ್ಮನ್ನು ಯಾವುದೇ ರೀತಿಯಿಂದ ಯಾಕಂತಂದರೆ ಪಕ್ಷ ಇದ್ದರೆ ಶಾಸಕರು ಇರ್ತಾರೆ, ಶಾಸಕರಿದ್ದರೆ ನಾವಿರ್ತೀವಿ. ಆದ್ದರಿಂದ ಇವತ್ತೇನು ತಾವೆಲ್ಲರೂ ತಿರುಗಾಡಿ ಪ್ರತಿ ಹಳ್ಳಿಗೂ ಪ್ರತಿಯೊಂದು ಕಾರ್ಯಕ್ರಮ ತಿರುಗಾಡಿ ಎಲ್ಲರ ಕೆಲಸವನ್ನು ಮಾಡ್ತಾ ಇದ್ದೀರಿ, ಕಾರ್ಯಕರ್ತರ ಮನಸ್ಸನ್ನು ತಣಿಸ್ತಾ ಇದ್ದೀರಲ್ಲ, ಇದಕ್ಕೆ ನಾವೆಲ್ಲರೂ ಇವತ್ತು ನಿಮ್ಗೆ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತೀವಿ. ಇವತ್ತೇನು ಪಾಣೆಗಾಂವ್ ಬಂದು 40 ಲಕ್ಷ ತಮ್ಮ ಅನುದಾನದಲ್ಲಿ
ಇವತ್ತು ಜಟ್ಟಿಗ್ರಾಯ ಗುಡಿಗೆ ಏನು ರೋಡ್ ಕೊಟ್ಟಿದ್ದೀರಲ್ಲ, ಈ ಪಾಣೆಗಾಂವ್ ಗ್ರಾಮದ ವತಿಯಿಂದ ನಮ್ಮೆಲ್ಲರ ವತಿಯಿಂದ ತಮಗೆ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸುತ್ತಾ, ಇವತ್ತೇನು ತಮಗೆ ಒಂದು ನಿರಂತರವಾಗಿ ಹೋರಾಟದಲ್ಲಿ ಇವತ್ತು ತಾವು ಬರೀ ಕಲಬುರಗಿಯ ದಕ್ಷಿಣ ಮತಕ್ಷೇತ್ರದಲ್ಲ, ವಿಧಾನಸೌಧದಲ್ಲೂ ತಾವು ನಮ್ಮ ಕಲಬುರಗಿ ಬಗ್ಗೆ ಛಾಪನ್ನ ಮೂಡಿಸ್ತಾ ಇದ್ದೀರಿ. ಇದೇ ರೀತಿಯಾಗಿ ನಿರಂತರವಾಗಿ ನಿಮ್ಮ ಅಭಿವೃದ್ಧಿ ಇರಲಿ, ನಮಗೆಲ್ಲರಿಗೂ ನಮ್ಮೆಲ್ಲರ ಕಾರ್ಯಕರ್ತರ ಆಶೀರ್ವಾದ ಇರ್ತದೆ ಅಂತಕ್ಕಂಥದ್ದು ಹೇಳಿ ನನ್ನ ಎರಡು ಮಾತು ಮುಗಿಸ್ತೀನಿ. ನಮ್ಮ ದಕ್ಷಿಣ ಮತಕ್ಷೇತ್ರದಲ್ಲಿ 54 ಅಪೆಂಡಿಕ್ಸ್ ಇ MDMR ಇಂಪ್ಲಿಮೆಂಟ್ ರೋಡ್ದ ಒಂದು 5 ಕೋಟಿಯಲ್ಲಿ 4 ಲಕ್ಷ ರೂಪಾಯಿಗಳನ್ನು ಪಾಣೆಗಾಂವ್ ಗ್ರಾಮದಿಂದ ಕಣ್ಣಿಗೆ ಹೋಗ್ತಕ್ಕಂಥ ಮುಖ್ಯ ರಸ್ತೆಯಿಂದ ಜಟ್ಟಿಂಗ್ರಾಯ್ ಟೆಂಪಲ್, ಇಲ್ಲಿ ಭಾಳಷ್ಟು ಜನ ರೈತರ ಹೊಲಗಳು ಮತ್ತು ದೇವಸ್ಥಾನಕ್ಕೆ ಸಾವಿರಾರು ಜನ ಸಂಖ್ಯೆಯಲ್ಲಿ ಪ್ರತಿ ಅಮಾವಾಸ್ಯೆಗೆ ಬಂದು ದರ್ಶನ ತೆಗೆದುಕೊಂಡು ಹೋಗ್ತಕ್ಕಂಥದ್ದು ಮತ್ತು ರೈತರ ಹೊಲಗಳಿಗೆ ಕೂಡ ಹೋಗಲಿಕ್ಕೆ ರಸ್ತೆ ಅವಶ್ಯಕತೆ ಇದ್ದ ಕಾರಣ ಇಲ್ಲೊಂದು 4 ಲಕ್ಷ ರೂಪಾಯಿನ ರಸ್ತೆಯನ್ನು ಇವತ್ತು ನಾವು ಎಲ್ಲರೂ ಸೇರಿ ಭಾಳ ಸಂತೋಷದಿಂದ ಈ ಗ್ರಾಮ ಪಂಚಾಯಿತಿ, ಕಣದಾಳ ಪಂಚಾಯಿತಿ ಅಧ್ಯಕ್ಷರು, ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ಜಟ್ಟಿಂಗ್ರಾಯ್ ದೇವಸ್ಥಾನದ ಪೀಠಾಧಿಕಾರಿಗಳು ಮುತ್ತೆಯವರು ಮತ್ತು ಎಲ್ಲ ನಮ್ಮ ಪೂಜಾರಿಯವರು, ಉಳಿಯವರು, ಆಧಾರವರು ಮತ್ತು ನಮ್ಮ ಸೇತ್ನೂರು ಗೌತಮ್ ಅವರು ಎಲ್ಲ ಲಕ್ಷ್ಮಣವರು ಮಾತಾಡ್ತಾರೆ. ಎಲ್ಲ ಇವತ್ತೆಲ್ಲರೂ ಸೇರಿ ಇಲ್ಲಿ ನಮ್ಮ ಗುತ್ತೇದಾರರಾಗಿರ್ತಕ್ಕಂಥ ಜಗನ್ನಾಥ್ ಶೆಟ್ಟಿಯವರ ಪುತ್ರ ಲಕ್ಷ್ಮೀಪುತ್ರ ಅವರು, ಎಲ್ಲಿ ನಮ್ಮ ಅವರು ಎಲ್ಲರೂ ಏನಪ್ಪ ಅಂದ್ರೆ ಸೇರಿ ಶಾಂತಪ್ಪ ಜೈ ಎಲ್ಲ ನೇತೃತ್ವದಲ್ಲಿ ಇವತ್ತು ನಾವು ಪೂಜೆಯನ್ನು ಮಾಡಿ ಪ್ರಾರಂಭ ಮಾಡ್ತಿದ್ವಿ. ಆದಷ್ಟು ಒಳ್ಳೆಯ ಕ್ವಾಲಿಟಿ ವರ್ಕ್ ಆಗಬೇಕು, ಕ್ವಾಂಟಿಟಿ ಕರೆಕ್ಟ್ ಇರಬೇಕು, ಕ್ಯೂರಿಂಗ್ ಆಗ್ಬೇಕಂತ ಹೇಳಿ ಸ್ಟ್ರಿಕ್ಟಾಗಿ ಹೇಳ್ತೀನಿ. ಇದರಲ್ಲಿ ಏನು ಕಾಂಪ್ರಮೈಸ್ ಇಲ್ಲ. ಮತ್ತು ಗ್ರಾಮಸ್ಥರೆಲ್ಲರೂ ನೀವು ಚೆಕ್ ಮಾಡ್ಬೇಕು ಕೆಲಸ ಮಾಡೋ ಹೊತ್ತಿಗೆ. ಸುಮ್ಮನೆ ಎಲ್ಲರೂ ಎತ್ಕೊಂಡು ಹೋಗಿ ನಾಳೆ ಕಿತ್ಕೊಂಡು ಹೋಯ್ತು ಅಂತಂದ್ರೆ ನನ್ನ ಮುಂದೆ ಓಡಾಡಬೇಡ್ರಿ. ಏನೇ ಆಗ್ತಾವೋ ಕರೆಕ್ಟ್ ಆಗಲಿ, ಕರೆಕ್ಟಾಗಿ ಏನಿದ್ರೆ ನಿಂದಿರ್ತೀರಿ, ನಾ ಬಂದು ಹೇಳ್ತೀನಿ. ಯಾರು ಮುಲಾಜಿಲ್ಲ ಏನಿಲ್ಲ ಇದ್ರಾಗ, ಅದು ಕರೆಕ್ಟಾಗಿ ಆಗಲಿ ಅಂತ ಹೇಳಿ. ಧನ್ಯವಾದಗಳು.